ಹಾಯ್ ಹಲೋ ಗಾಯ್ಸ್, ನಮಸ್ತೆ. ನಾನು ನಿಮ್ಮ ಟೆಕ್ ಬ್ರೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಪ್ಲಸ್ನವರು ಇತ್ತೀಚೆಗಷ್ಟೇ ಒಂದು ಹೊಸ ಮಾಡೆಲನ್ನು ಲಾಂಚ್ ಮಾಡಿದ್ದಾರೆ. ಆ ಮಾಡೆಲ್ನ ಹೆಸರು ಬಂದ್ಬಿಟ್ಟು ಒನ್ ಪ್ಲಸ್ ನಾರ್ಡ್ 5 ಅಂತ ಈ ಮಾಡೆಲ್ನ ಹೆಸರು. ಈ ಒಂದು ಹೊಸದಾಗಿ ಬಿಟ್ಟಿರೋ ಫೋನಲ್ಲಿ ಏನೇನು ಫ್ಯೂಚರ್ಸು ಆ್ಯಡ್ ಆಗಿದೆ ಹಾಗೂ ಇನ್ನು ಯಾವ್ಯಾವ ಫ್ಯೂಚರ್ಸು ಈ ಫೋನಲ್ಲಿ ಕೊಡ್ಬೋದಿತ್ತು, ಇನ್ನು ಈ ಫೋನಿನ ಬಗ್ಗೆ ಹಲವಾರು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋನ ಶುರು ಮಾಡೋದಕ್ಕಿಂತಲೂ ಮುಂಚೆ ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ನಾನು ಈ ವಿಡಿಯೋಗೆ 100 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ತಪ್ಪದೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ. ಮೊದಲನೇದಾಗಿ ಒನ್ ಪ್ಲಸ್ ನಾರ್ಡ್ 5 ಫೋನನ್ನು ಜುಲೈ 9, 2025 ಅಫಿಷಿಯಲ್ ಆಗಿ ಲಾಂಚ್ ಅನ್ನೋದನ್ನ ಮಾಡಲಾಗಿದೆ. ಹಾಗೂ ಇನ್ನು ಈ ಫೋನಲ್ಲಿ ನಿಮಗೆ ಆಂಡ್ರಾಯ್ಡ್ V15 ವರ್ಷನನ್ನು ಕೊಡ್ತಾ ಇದ್ದಾನೆ. ಇದು ಒಂದು ಬೆಸ್ಟು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ನಿಮಗೆ 2025 ಆಲ್ಮೋಸ್ಟ್ ಅಲ್ಲಿ ಬರುವಂತಹ ಎಲ್ಲ ಫೋನ್ಗಳಲ್ಲೂ ಕೂಡ ಆಂಡ್ರಾಯ್ಡ್ V15 ವರ್ಷನನ್ನೇ ಕೊಡ್ತಾ ಇದ್ದಾನೆ. ಏನಕ್ಕೆ ಅಂತಂದರೆ ಆಂಡ್ರಾಯ್ಡ್ V14 ವರ್ಷನು ಹಳೇದಾಗೋಯ್ತು. ಅದಾದ ನಂತರ ಆಂಡ್ರಾಯ್ಡ್ V15 ಅಪ್ಗ್ರೇಡ್ ವರ್ಷನನ್ನು ಈ ಫೋನಲ್ಲಿ ಯೂಸ್ ಮಾಡಿದ್ದಾರೆ. ಈ ಆಂಡ್ರಾಯ್ಡ್ V15 ಹಾಗೂ ಆಂಡ್ರಾಯ್ಡ್ V14ಗೂ ತುಂಬ ಡಿಫ್ರೆನ್ಸ್ ಇದೆ. ನಿಮಗೆ ಟಚ್ ಫೀಲ್ ಅನ್ನೋದು ತುಂಬಾ ಡಿಫ್ರೆಂಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೂ ಈ ಆಂಡ್ರಾಯ್ಡ್ V15 ವರ್ಷನಲ್ಲಿ ನಿಮಗೆ ಹಲವಾರು AI ಫೀಚರ್ಗಳನ್ನು ಕೊಡ್ತಾ ಇದ್ದಾನೆ. ಎಕ್ಸಾಂಪಲ್ಗೆ AI ಎರೇಸ್ ಆಗಿರ್ಬೋದು, AI ಎನ್ಹೆನ್ಸ್ ಆಗಿರ್ಬೋದು, ಸರ್ಕಲ್ ಟು ಸರ್ಚು, ಲೈವ್ ಕಾಲ್ ಟ್ರಾನ್ಸ್ಲೇಷನ್, AI ಇಮೇಜ್ ಎಕ್ಸ್ಪೆಂಡರ್, ಇನ್ನು ಹಲವಾರು AI ಫೀಚರನ್ನು ನಿಮಗೆ ಈ ಆಂಡ್ರಾಯ್ಡ್ V15ನಲ್ಲಿ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ನೀವು ಯಾವುದೇ ಫೋನನ್ನು 2025 ಪರ್ಚೇಸ್ ಮಾಡಬೇಕಾದ್ರೆ ದಯವಿಟ್ಟು ಆಂಡ್ರಾಯ್ಡ್ V15 ಇರೋ ವರ್ಷನನ್ನೇ ಪರ್ಚೇಸ್ ಮಾಡಿ. ಏನಕ್ಕೆ ಅಂತಂದರೆ ಪ್ರೆಸೆಂಟು ಇದೇ ವರ್ಷನೂ ವರ್ಕ್ ಆಗ್ತಿರೋದು. ಹಾಗೂ ನಿಮಗೆ ಈ ಫೋನಿನಲ್ಲಿ 4 ವರ್ಷಗಳ ಕಾಲ OS ಅಪ್ಡೇಟ್ ಹಾಗೂ 6 ವರ್ಷಗಳ ಕಾಲ ಒಂದು ಸೆಕ್ಯೂರಿಟಿ ಅಪ್ಡೇಟನ್ನು ಕೊಡ್ತಾ ಇದ್ದಾನೆ. ಇದಾದ ನಂತರ ನಾವು ಈ ಫೋನಿನ ಪ್ರೊಸೆಸರ್ನ ಬಗ್ಗೆ ನಾವೀಗ ಮಾತನಾಡೋಣ. ಇಂದು ಈ ಫೋನಿನಲ್ಲಿ ಸ್ನ್ಯಾಪ್ಡ್ರಾಗನ್ 8S Gen 3 ಅನ್ನೋ ಒಂದು ಬೆಸ್ಟ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾನೆ. ನಿಮಗೆ ಈ ಸ್ನ್ಯಾಪ್ಡ್ರಾಗನಲ್ಲೇ ಇದೇ ಹೈಯೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಆ ರೀತಿ ನಿಮಗೆ ಒಂದು ಬೆಸ್ಟ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾನೆ. ಈ ಒಂದು ಪ್ರೊಸೆಸರು ಈ ಒನ್ ಪ್ಲಸ್ ನಾರ್ಡ್ 5 ಫೋನಲ್ಲಿ ಇರೋದ್ರಿಂದ ನೀವು ಎಷ್ಟೇ ಫೋನ್ ಗೇಮ್ ಮಾಡಿದ್ರು ಯಾವುದೇ ರೀತಿ ಹ್ಯಾಂಗ್ ಆಗಲ್ಲ, ಮತ್ತು ಫೋನು ಹೀಟ್ ಆಗಲ್ಲ. ನೀವು ಎಷ್ಟೇ ವೀಡಿಯೋಸ್ ಮಾಡಿದ್ರು ಕೂಡ ಫೋನು ಯಾವುದೇ ರೀತಿ ಹ್ಯಾಂಗ್ ಅನ್ನೋದು ಆಗೋದಿಲ್ಲ. ಆ ರೀತಿ ಒಂದು ಬೆಸ್ಟ್ ಪ್ರೊಸೆಸರ್ನ ಈ ಫೋನಲ್ಲಿ ಯೂಸ್ ಮಾಡಿದ್ದಾನೆ. ಇನ್ನು ಈ ಫೋನಿನ ಡಿಸ್ಪ್ಲೇ ಬಗ್ಗೆ ನಾನೀಗ ಮಾತನಾಡ್ತಾ ಇದ್ದೀನಿ. ಈ ಫೋನಲ್ಲಿ ನಿಮಗೆ AMOLED ಒಂದು ಡಿಸ್ಪ್ಲೇನ ಕೊಡ್ತಾ ಇದ್ದಾನೆ. ಅಂದರೆ ನಿಮಗೆ ಯಾವುದೇ ರೀತಿ ಕರ್ವ್ ಡಿಸ್ಪ್ಲೇ ಅನ್ನೋದು ಬರೋಲ್ಲ, ನಿಮಗೆ ಫ್ಲಾಟು ಡಿಸ್ಪ್ಲೇ ಅನ್ನೋದನ್ನ ಈ ಫೋನಲ್ಲಿ ಕೊಡ್ತಾ ಇದ್ದಾನೆ. ಇನ್ನು ಈ ಫೋನಲ್ಲಿ 6.83 ಇಂಚಸ್ನ ಒಂದು ಸ್ಕ್ರೀನ್ ಸೈಜನ್ನು ಈ ಫೋನ್ ಹೊಂದಿದೆ. ಅಂದರೆ ನಿಮಗೆ ಒಂದು ಮೀಡಿಯಮ್ ಸೈಜ್ ಬರುತ್ತೆ, ಜಾಸ್ತಿ ಲಾಂಗು ಬರಲ್ಲ. ಇನ್ನು ಈ ಫೋನಿನ ಬ್ರೈಟ್ನೆಸ್ ಬಗ್ಗೆ ನಾವೀಗ ಮಾತನಾಡೋದಾದರೆ ನಿಮಗೆ 1800 ನಿಟ್ಸ್ನ ಒಂದು ಪೀಕ್ ಬ್ರೈಟ್ನೆಸ್ಸನ್ನು ಕೊಟ್ಟಿದ್ದಾನೆ. ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಈ ಪೀಕ್ ಬ್ರೈಟ್ನೆಸ್ಸನ್ನು ಇದೊಂದು ಸ್ವಲ್ಪ ಇವರು ಜಾಸ್ತಿ ಕೊಡ್ಬೋದಿತ್ತು. ಈ ಒಂದು ಬಡ್ಜೆಟಲ್ಲಿ ಇವರು ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಿರೋ ಪೀಕ್ ಬ್ರೈಟ್ನೆಸ್ಸನ್ನು ಕೊಡ್ಬೋದಿತ್ತು. ನಿಮಗೆ ಈ ಪೀಕ್ ಬ್ರೈಟ್ನೆಸ್ ಅಂದರೆ ಏನಪ್ಪ ಅಂತಂದರೆ ನೀವು ನಾರ್ಮಲ್ ಆಗಿ ಫೋನ್ನ ಮನೆಯಲ್ಲಿ ಯೂಸ್ ಮಾಡ್ತಿದ್ರೆ ನೀವು ಆರಾಮಾಗಿ ಫೋನ್ನ ಯೂಸ್ ಮಾಡ್ತಾ ಇದ್ದೀರಾ. ಅದೇ ನೀವು ಬಿಸಿಲಲ್ಲಿ ಹೋಗಿ ನೀವು ಫೋನನ್ನು ಯೂಸ್ ಮಾಡಬೇಕಾದ್ರೆ ನಿಮಗೆ ಬ್ರೈಟ್ನೆಸ್ ಪೀಕ್ ಬ್ರೈಟ್ನೆಸ್ ಕಡಿಮೆ ಇದ್ದಷ್ಟು ನಿಮಗೆ ಫೋನು ಕ್ಲಾರಿಟಿಯಾಗಿ ಕಾಣೋದಿಲ್ಲ. ಏನಕ್ಕೆ ಅಂದರೆ ಬಿಸಿಲದ್ರ ಮೇಲೆ ಬೀಳ್ತಿರುತ್ತೆ, ಡಿಸ್ಪ್ಲೇ ಮೇಲೆ ಕ್ಲಾರಿಟಿಯಾಗಿ ಕಾಣೋದಿಲ್ಲ. ಅದೇ ನಿಮಗೆ ಈ ಬ್ರೈಟ್ನೆಸ್ ಅನ್ನೋದು ಜಾಸ್ತಿ ಇದ್ದಷ್ಟು ನಿಮಗೆ ಬಿಸಿಲಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆ ಆಗೋಲ್ಲ. ನಿಮಗೆ ಡಿಸ್ಪ್ಲೇ ಅನ್ನೋದು ಕ್ಲಾರಿಟಿಯಾಗಿ ಕಾಣಿಸುತ್ತೆ, ನೀವು ಆರಾಮಾಗಿ ಫೋನನ್ನು ಯೂಸ್ ಮಾಡ್ಬೋದು. ಆ ಒಂದು ಕಾರಣದಿಂದ ಈ ಪೀಕ್ ಬ್ರೈಟ್ನೆಸ್ಸನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತೇನೋ ಅಂತ ನನ್ನೊಂದು ಅನಿಸಿಕೆ ಅಷ್ಟೇ. ಇದಾದ ನಂತರ ಈ ಫೋನ್ನ ರಿಫ್ರೆಶ್ ರೇಟ್ ನೋಡೋದಾದ್ರೆ ನಿಮಗೆ 144 ಹರ್ಟ್ಜ್ನ ಒಂದು ರಿಫ್ರೆಶ್ ರೇಟನ್ನು ಕೊಡ್ತಾ ಇದ್ದಾನೆ. ಈ 144 ಹರ್ಟ್ಜ್ ಇದೆಯಲ್ಲ, ಇದು ಒಂದು ಹೊಸ ರಿಫ್ರೆಶ್ ರೇಟ್ ಆಗಿರೋದ್ರಿಂದ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ರಿಫ್ರೆಶ್ ರೇಟ್ ಅಂದರೆ ಏನಪ್ಪ ಅಂತಂದರೆ ನಿಮಗೆ ರಿಫ್ರೆಶ್ ರೇಟು ಎಕ್ಸಾಂಪಲ್ಗೆ 30 ಹರ್ಟ್ಜು 90 ಹರ್ಟ್ಜ್ ಇರೋ ರಿಫ್ರೆಶ್ ರೇಟ್ ಇರೋ ಫೋನ್ನ ನೀವು ಯೂಸ್ ಮಾಡಿದ್ರೆ ಅದರಲ್ಲಿ ನೀವು ಯಾವುದೋ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಅದು ತುಂಬ ಸ್ಲೋ ಆಗಿ ವರ್ಕ್ ಆಗುತ್ತೆ, ತುಂಬ ನಿಧಾನವಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದೇ ನಿಮಗೆ ಈ ರಿಫ್ರೆಶ್ ರೇಟ್ ಅನ್ನೋದು ಜಾಸ್ತಿ ಇದ್ದಷ್ಟು ನಿಮಗೆ 120 ಹರ್ಟ್ಜು ಅಥವಾ 144 ಹರ್ಟ್ಜ್ ಇರೋ ರಿಫ್ರೆಶ್ ರೇಟ್ ಇರೋ ನೀವು ಫೋನ್ನ ಯೂಸ್ ಮಾಡಿದ್ರೆ ನೀವು ಕ್ವಿಕ್ಕಾಗಿ ಅಪ್ಲಿಕೇಶನ್ ಓಪನ್ ಆಗಿಬಿಡುತ್ತೆ, ಯಾವುದೇ ರೀತಿ ಸ್ಲೋ ಆಗೋದಿಲ್ಲ. ನೀವು ಎಷ್ಟು ಬೇಗ ಓಪನ್ ಮಾಡ್ತೀರೋ ಅಷ್ಟು ಬೇಗ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದು ಒಂದು ಬೆಸ್ಟು ಅಂತ ಹೇಳ್ಬೋದು. ಯಾವ ಫೋನಲ್ಲೂ ಕೂಡ 144 ಹರ್ಟ್ಜ್ನ ರಿಫ್ರೆಶ್ ರೇಟ್ನ ಯೂಸ್ ಮಾಡಿಲ್ಲ. ಇದೇ ಫಸ್ಟ್ ಟೈಮು ಈ ಫೋನಲ್ಲಿ 144 ಹರ್ಟ್ಜ್ನ ಯೂಸ್ ಮಾಡಿದ್ದಾನೆ. ಮತ್ತು ಈ ಫೋನಿನ ಸ್ಕ್ರೀನ್ ಪ್ರೊಟೆಕ್ಷನ್ಗೋಸ್ಕರ ಒಂದು ಗೊರಿಲ್ಲಾ ಗ್ಲಾಸನ್ನು ಯೂಸ್ ಮಾಡಿದ್ದಾನೆ. ಅಂದರೆ ಒಂದು ಬಿಲ್ಡು ಕ್ವಾಲಿಟಿಯ ಒಂದು ಗೊರಿಲ್ಲಾ ಗ್ಲಾಸನ್ನು ಯೂಸ್ ಮಾಡಿದ್ದಾನೆ. ಹಾಗೂ ನಿಮಗೆ ಈ ಫೋನು ಒಂದು ಪಂಚ್ ಹೋಲ್ ಡಿಸ್ಪ್ಲೇಯ ಒಂದು ಫೋನ್ ಆಗಿರುತ್ತದೆ. ಇನ್ನು ಈ ಫೋನ್ನ ಡಿಸೈನ್ ನೋಡೋದಾದರೆ ಈ ಫೋನಿನ ಹೈಟ್ ಎಷ್ಟಿದೆಯಪ್ಪ ಅಂತಂದರೆ 163.4 mm ಒಂದು ಹೈಟನ್ನು ಹೊಂದಿದೆ. ಇನ್ನು ಈ ಫೋನ್ ಎಷ್ಟು ದಪ್ಪ ಇದೆಯಪ್ಪ ಅಂತಂದರೆ 8.1 mm ಒಂದು ದಪ್ಪನ ಹೊಂದಿದೆ. ಇನ್ನು ಈ ಫೋನ್ನ ವೆಯ್ಟ್ ನೋಡೋದಾದರೆ ನಿಮಗೆ
211 ಗ್ರಾಮ್ಸ್ನ ಒಂದು ವೆಯ್ಟನ್ನು ಹೊಂದಿದೆ. ಅಂದರೆ ಒಂದು ಸ್ವಲ್ಪ ತೂಕ ಅನ್ನೋದು ಈ ಫೋನಿನಲ್ಲಿ ಕೊಡ್ತಾ ಇದ್ದಾನೆ. ಅಂದರೆ ಒಂದು ತೂಕ ಬರುತ್ತೆ ಅಂತಲೇ ಹೇಳ್ಬೋದು ಈ ಫೋನಿನಲ್ಲಿ. ಇನ್ನು ಈ ಫೋನಿನ ಬ್ಯಾಕ್ ಪ್ಯಾನಲನ್ನು ಯಾವ ಮೆಟೀರಿಯಲಿಂದ ಯೂಸ್ ಮಾಡಿದ್ದಾನೆ ಅಂದರೆ ಮಿನರಲ್ ಗ್ಲಾಸ್ ಅನ್ನೋ ಒಂದು ಮೆಟೀರಿಯಲಿಂದ ಬ್ಯಾಕ್ ಪ್ಯಾನಲನ್ನು ಈ ಫೋನನ್ನು ಮಾಡಲಾಗಿದೆ. ಇನ್ನು ಈ ಫೋನಿನ ರೆಸಿಸ್ಟೆಂಟ್ ಬಗ್ಗೆ ನಾವು ನೋಡೋದಾದರೆ ನಿಮಗೆ IP65 ಒಂದು ಸ್ಪ್ಲಾಶ್ ಪ್ರೂಫನ್ನು ಕೊಟ್ಟಿದ್ದಾನೆ ಹಾಗೂ ಡಸ್ಟ್ ಪ್ರೂಫನ್ನು ಕೊಟ್ಟಿದ್ದಾನೆ. ಇದೊಂದು ಕೂಡ ಇನ್ನು ಸ್ವಲ್ಪ ಅಪ್ಗ್ರೇಡ್ ಆಗಿ IP68 IP69 ಅನ್ನೋದನ್ನ ಕೊಡ್ಬೋದಿತ್ತೇನೋ. ಏನಕ್ಕೆ ಅಂತಂದರೆ ಈ ಫೋನ್ನ ಬಡ್ಜೆಟ್ ಹೋಲಿಸ್ಕೊಂಡ್ರೆ ಬೇರೆ ಫೋನಿನಲ್ಲಿ ಇದೇ ಬಡ್ಜೆಟಲ್ಲಿ ಒಂದು ಬೆಸ್ಟು ವಾಟರ್ ಪ್ರೂಫ್ ಫೋನನ್ನು ಕೊಡ್ತಾ ಇದ್ದಾನೆ. IP68 IP69 ಅನ್ನೋದನ್ನ ಒಂದು ವಾಟರ್ ಪ್ರೂಫನ್ನು ಕೊಡ್ತಾ ಇದ್ದಾನೆ. ಆದರೆ ಈ ಫೋನಲ್ಲಿ IP65 ಕೊಟ್ಟಿದ್ದಾನೆ. ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಆಗಿ ಕೊಡ್ಬೋದಿತ್ತೇನೋ ಅಂತ ಇದೊಂದು ನನ್ನ ಅನಿಸಿಕೆ. ಇನ್ನು ಇದಾದ ನಂತರ ಈ ಫೋನಿನ ಕ್ಯಾಮ್ರಾ ಪಾರ್ಟ್ಗೆ ಬಂದರೆ ನಿಮಗೆ ಬ್ಯಾಕ್ ಸೈಡು ನಿಮಗೆ 2 ಕ್ಯಾಮ್ರಾಗಳು ನಿಮಗೆ ಸಿಗ್ತಾ ಇದೆ. ಮೊದಲನೇ ಕ್ಯಾಮ್ರಾ ಬಂದ್ಬಿಟ್ಟು 50 MP ಒಂದು ವೈಲ್ಡ್ ಆ್ಯಂಗಲ್ ಕ್ಯಾಮ್ರಾ ನಿಮಗೆ ಸಿಗ್ತಾ ಇದೆ. ಇನ್ನು ಸೆಕೆಂಡರಿ ಕ್ಯಾಮ್ರಾ ಬಂದ್ಬಿಟ್ಟು 8 MP ಒಂದು ವೈಲ್ಡ್ ಆ್ಯಂಗಲ್ ಕ್ಯಾಮ್ರಾ ನಿಮಗೆ ಸಿಗ್ತಾ ಇದೆ. ಹಾಗೂ ನಿಮಗೆ ಬ್ಯಾಕ್ ಸೈಡನ್ನೇ ಒಂದು 2 ಫ್ಲಾಶ್ ಕೂಡ ನಿಮಗೆ ಸಿಗ್ತಾ ಇದೆ. ಈ ಫೋನ್ನ ಫ್ರಂಟ್ ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ಫ್ರಂಟಲ್ಲೂ ಕೂಡ ನಿಮಗೆ 50 MP ಒಂದು ವೈಲ್ಡ್ ಆ್ಯಂಗಲ್ ಕ್ಯಾಮ್ರಾವನ್ನು ಕೊಡ್ತಾ ಇದ್ದಾನೆ. ಈ ಕ್ಯಾಮ್ರಾ ಪಡಕ್ಕೆ ಬಂದರೆ ಓಕೆ ಅಂತಲೇ ಹೇಳ್ಬೋದು, ಪರವಾಗಿಲ್ಲ, ಚೆನ್ನಾಗಿದೆ. ಇದಾದ ನಂತರ ನಾವು ಈಗ ಬ್ಯಾಟ್ರಿ ಬಗ್ಗೆ ನಾವೀಗ ಮಾತನಾಡೋಣ. ಇನ್ನು ಈ ಫೋನಿನಲ್ಲಿ ಬ್ಯಾಟ್ರಿ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ ಕೇಳಿದ್ರೆ ದೇವರೇ ನೀವು ಶಾಕ್ ಆಗಿಬಿಡ್ತೀರಾ. ನನಗೆ ಒಂದು ಕ್ಷಣ ಶಾಕ್ ಆಗೋಯ್ತು, ಏನಪ್ಪ ಈ ಮಟ್ಟು ಬ್ಯಾಟ್ರಿ ಕೊಟ್ಬಿಟ್ಟಿದ್ದಾನೆ ಈ ಫೋನಲ್ಲಿ ಅಂತ. ಅಂಥದ್ದು ಎಷ್ಟಿದೆಯಪ್ಪ ಬ್ಯಾಟ್ರಿ ಈ ಫೋನಲ್ಲಿ ಅಂತಂದರೆ 6800 mAh ಒಂದು ಬಿಗ್ಗೆಸ್ಟ್ ಬ್ಯಾಟ್ರಿ ಕೊಟ್ಟಿದ್ದಾನೆ ಗುರು. ನಿಮಗೆ ಯಾವ ಫೋನಲ್ಲೂ ಕೊಟ್ಟಿಲ್ಲ ಗುರು. OnePlus ಅಲ್ಲ, ನೀವು ಬೇರೆ ಬ್ರ್ಯಾಂಡ್ಗೆ ಹೋದರೂ ಅಷ್ಟೇ ನಿಮ್ಗೆ ಈ ಬಡ್ಜೆಟಲ್ಲಿ 6800 mAh ಯಾವ ಫೋನಲ್ಲೂ ಕೊಟ್ಟಿಲ್ಲ ಗುರು. ಇದೇ ಫಸ್ಟ್ ಟೈಮು OnePlusಲ್ಲಿ ಇಷ್ಟೊಂದು ಜಾಸ್ತಿ ಬ್ಯಾಟ್ರಿಯನ್ನು ಕೊಡ್ತಾ ಇದ್ದಾನೆ. ಹಾಗೂ ನಿಮಗೆ 80 ವಾಟ್ಸ್ನ ಒಂದು ಸೂಪರ್ ಚಾರ್ಜಿಂಗನ್ನು ಕೊಡ್ತಾ ಇದ್ದಾನೆ ಗುರು. ಇನ್ನೇನು ಬೇಕು ಗುರು, ನಿನಗೆ ಆರಾಮಾಗಿ ಈ ಫೋನನ್ನು ಪರ್ಚೇಸ್ ಮಾಡ್ಬೋದು ಗುರು. ನಿನ್ನ ಬ್ಯಾಟ್ರಿ ಲೈಫು ಚೆನ್ನಾಗಿರೋ ಫೋನ್ ನನಗೆ ಬೇಕು ಅಂತ ನಿಮ್ಮ ಮನಸ್ಸು ಏನು ಅಂತಿದ್ರೆ ಆರಾಮಾಗಿ ಕಣ್ಮುಚ್ಕೊಂಡು ಈ OnePlus Nord 5 ಫೋನ್ನ ನೀವು ಪರ್ಚೇಸ್ ಮಾಡ್ಬೋದು. 6800 mAh ಬ್ಯಾಟ್ರಿ ಇದೆ, 80 ವಾಟ್ ಸ್ಪೀಡ್ ಚಾರ್ಜಿಂಗ್ ಇದೆ, ಆರಾಮಾಗಿ ನೀವು ತಗೊಳ್ಳಬಹುದು ಬ್ಯಾಟ್ರಿ ನೋಡೋದಾದರೆ. ಇನ್ನು ಈ ಫೋನಿನ ನೆಟ್ವರ್ಕ್ ಹಾಗೂ ಕನೆಕ್ಟಿವಿಟಿ ಬಗ್ಗೆ ನಾವೀಗ ಮಾತನಾಡೋಣ. ಇನ್ನು ಈ ಫೋನಲ್ಲಿ ನೀವು 2 ನ್ಯಾನೋ ಸಿಮ್ಗಳನ್ನ ಹಾಕೊಂಡು ಆರಾಮಾಗಿ ಫೋನನ್ನು ಯೂಸ್ ಮಾಡ್ಬೋದು. ನಿಮಗೆ ಈ ಫೋನು 5G 4G 2 ನೆಟ್ವರ್ಕ್ಗಳಿಗೂ ಕೂಡ ಆರಾಮಾಗಿ ಸಪೋರ್ಟ್ ಅನ್ನೋದನ್ನ ಮಾಡುತ್ತೆ. ಇನ್ನು ಬ್ಲೂಟೂತ್ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತನಾಡೋದಾದರೆ ಬ್ಲೂಟೂತ್ V5.4ನ ಒಂದು ಬ್ಲೂಟೂತ್ ಕನೆಕ್ಟಿವಿಟಿಯನ್ನು ಹೊಂದಿದೆ. ಇನ್ನು ನಿಮಗೆ ಆಡಿಯೋ ಜಾಕ್ ಏನೋ ಆಪ್ಷನ್ ಇದೆಯಪ್ಪ ಅಂತಂದರೆ ಇಲ್ಲಿ C ಟೈಪ್ನ ಒಂದು ಆಡಿಯೋ ಜಾಕನ್ನು ಕೊಡ್ತಾ ಇದ್ದಾನೆ. ಇನ್ನು ಈ ಫೋನಿನಲ್ಲಿ 2 ಸ್ಟೀರಿಯೋ ಸ್ಪೀಕರ್ಸನ್ನು ಇವರು ಯೂಸ್ ಮಾಡಿದ್ದಾರೆ. ಇದಾದ ನಂತರ ನಾವು ಫೈನಲ್ ಆಗಿ ಈ ಫೋನಿನ ಫಿಂಗರ್ ಪ್ರಿಂಟ್ ಬಗ್ಗೆ ನಾವೀಗ ಮಾತನಾಡೋಣ. ಇನ್ನು ಈ ಫೋನಿನಲ್ಲಿ ನಿಮಗೆ ಆನ್ ಸ್ಕ್ರೀನ್ನ ಒಂದು ಆಪ್ಟಿಕಲ್ ಫಿಂಗರ್ ಪ್ರಿಂಟನ್ನು ಕೊಡ್ತಾ ಇದ್ದಾನೆ. ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟನ್ನು ಕೊಡ್ತಾ ಇದ್ದಾನೆ. ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಇವಾಗ ಆಲ್ಮೋಸ್ಟ್ ಆಲ್ ಜನಗಳೆಲ್ಲ ಡಿಸ್ಪ್ಲೇ ಫಿಂಗರ್ನೇ ಲೈಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವನು ಒಳ್ಳೆ ಬ್ಯಾಟ್ರಿ ಕೊಟ್ಟಿದ್ದಾನೆ ಮತ್ತು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ನೋದು ಕೂಡ ಕೊಟ್ಟಿದ್ದಾನೆ. ಇದಾದ ನಂತರ ಇನ್ನು ಈ ಫೋನಿನಲ್ಲಿ ನಿಮಗೆ 3 ರೀತಿಯ ರ್ಯಾಮ್ ಹಾಗೂ ಸ್ಟೋರೇಜ್ಗಳು ಸಿಗ್ತಾ ಇದೆ. ಮೊದಲನೇ ವೇರಿಯಂಟ್ ಬಂದ್ಬಿಟ್ಟು 8 256 GB, ಎರಡನೇ ವೇರಿಯಂಟ್ ಬಂದ್ಬಿಟ್ಟು 12 256 GB, ಮೂರನೇ ವೇರಿಯಂಟ್ ಬಂದ್ಬಿಟ್ಟು 12 512 GBಯ ಈ ರೀತಿಯ 3 ವೇರಿಯಂಟ್ಗಳು ನಿಮಗೆ ಈ ಫೋನಲ್ಲಿ ಸಿಗ್ತವೆ. ನಿಮಗೆ ಆರಾಮಾಗಿ ನಿಮ್ಮ ಹತ್ತಿರದ ರಿಟೇಲ್ ಶಾಪಲ್ಲಿ ಅಥವಾ ಮೊಬೈಲ್ ಶಾಪ್ಗಳಲ್ಲಿ ನಿಮಗೆ ಯಾವ ವೇರಿಯಂಟ್ ಬೇಕೋ ಆರಾಮಾಗಿ ಆ ವೇರಿಯಂಟ್ಗಳನ್ನ ನೀವು ತೊಗೊಂಡು ಫೋನ್ನ ಯೂಸ್ ಮಾಡ್ಬೋದು. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ವಿಡಿಯೋ ಇದಾಗಿತ್ತು. ನಾನು ಈ ವಿಡಿಯೋದಲ್ಲಿ ನಿಮಗೆ OnePlus Nord 5 ಫೋನಿನ ಫುಲ್ಲು ಫೀಚರ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ನನ್ನ ಮುಂದಿನ ವಿಡಿಯೋದಲ್ಲಿ OnePlus Nord CE5 ಅನ್ನೋ ಒಂದು ಹೊಸ ಮಾಡೆಲನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಇದು Nord 5, ಇನ್ನೊಂದು Nord CE5. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು Nord CE5 ಫೋನಿನ ಫೀಚರ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.